Hello everyone, welcome back to your channel. ಈ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯ ರಿಮೈನಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನರ್ನ್ಸ್ ಈಕ್ವೇಷನ್. ಸೊ ಇಲ್ಲಿ ಒಂದು ಎಲೆಕ್ಟ್ರೋಡ್ ರಿಯಾಕ್ಷನ್ ತಗೊಂಡಿದ್ದಾರೆ, ದಟ್ ಈಸ್ m⁴n ಪ್ಲಸ್ n ಎಲೆಕ್ಟ್ರಾನ್ ಗಿವ್ ರೈಸ್ ಟು m. ಇಲ್ಲಿ ಒಂದು ಮೆಟಲ್ ಅಯಾನ್ ಇದೆ. ಈ ಮೆಟಲ್ ಅಯಾನಿಗೆ n ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದಾಗ ಅದು ಮೆಟಲ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, electrode potential measured with respect to standard hydrogen electrode. ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಮೆಷರ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೀರಾ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ mn ಪ್ಲಸ್ ಬಾರ್ m ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ mn ಪ್ಲಸ್ ಬಾರ್ m ಮೈನಸ್ RT ಡಿವೈಡೆಡ್ ಬೈ NF ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ m ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ mn ಪ್ಲಸ್. ಕಾನ್ಸಂಟ್ರೇಷನ್ ಆಫ್ m ಜಾಗದಲ್ಲಿ 1ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಏನಾಗುತ್ತೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ mn ಪ್ಲಸ್ ಬಾರ್ m ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ mn ಪ್ಲಸ್ ಬಾರ್ m ಮೈನಸ್ RT ಡಿವೈಡೆಡ್ ಬೈ NF ಲ್ಯಾನ್ 1 ಬೈ ಕಾನ್ಸಂಟ್ರೇಷನ್ ಆಫ್ mn ಪ್ಲಸ್. ಸೊ R ಅಂತ ಅಂದರೆ ಗ್ಯಾಸ್ ಕಾನ್ಸ್ಟೆಂಟು, ಇದರ ವ್ಯಾಲ್ಯೂ 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. F ಅಂತ ಅಂದರೆ ಫ್ಯಾರಡೆ ಕಾನ್ಸ್ಟೆಂಟು, ಸೊ ಇದರ ವ್ಯಾಲ್ಯೂ 96,487 ಕೂಲಂಬ್ ಪರ್ ಮೋಲ್. T is the temperature and mn plus ಅಂತ ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ಸ್ಪೀಷೀಸ್ mn ಪ್ಲಸ್. ಓಕೆ, ಸ್ಕ್ವಯರ್ ಬ್ರ್ಯಾಕೆಟಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು ಏನು, ದಟ್ ಇಸ್ ಅ ಕಾನ್ಸಂಟ್ರೇಷನ್. ಸೊ ಇದು ಜನರಲ್ ಆಗಿ ತೊಗೊಂಡಿದ್ದೀವಿ. ಅದೇ ಒಂದು ಡೇನಿಯಲ್ ಸೆಲ್ ಆದರೆ, ಸೊ ಇನ್ನು ಡೇನಿಯಲ್ ಸೆಲ್, ಸೊ ಇಷ್ಟು ತನಕ ನಾವು ನೋಡಿದ್ದು ಒಂದು ಜನರಲ್ ಆಗಿ, ಹೌದಾ. ಸೊ ಅದೇ ಒಂದು ಡೇನಿಯಲ್ ಸೆಲ್ ಆಗಿದ್ರೆ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ ಎನಿ ಗಿವನ್ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಆ್ಯಂಡ್ Zn2 ಪ್ಲಸ್ ಅಯಾನ್ಸ್ ವಿ ರೈಟ್. ಸೊ ಅದೇ ಒಂದು ಡೇನಿಯಲ್ ಸೆಲ್ ತೊಗೊಂಡಾಗ ಅಲ್ಲಿ ಅಯಾನ್ಸ್ಗಳು ನಾವು ಕಾಪರ್ ಮತ್ತು ಜಿಂಕ್ ಅಯಾನ್ಸನ್ನು ತೊಗೊಳ್ತೀವಿ. ಸೊ ಆಗ ಹೇಗೆ ಎಕ್ಸ್ಪ್ರೆಷನ್ ಆಗುತ್ತೆ ಅಂತ ನೋಡೋದಾದರೆ, ಫಾರ್ ಕ್ಯಾಥೋಡ್, ಸೊ ಕ್ಯಾಥೋಡಲ್ಲಿ E ಆಫ್ Cu2 ಪ್ಲಸ್ ಬಾರ್ Cu ಈಕ್ವಲ್ಸ್ E0 Cu2 ಪ್ಲಸ್ ಬಾರ್ Cu ಮೈನಸ್ RT ಡಿವೈಡೆಡ್ ಬೈ NF ಲ್ಯಾನ್ 1 ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ಫಾರ್ ಆ್ಯನೋಡ್ E of Zn2 plus bar Zn equals E0 of Zn2 plus bar Zn minus RT divided by 2F ln 1 by concentration of Zn2 plus. ಓಕೆ, ಸೊ ಅಲ್ಲೂ ಕೂಡ ಮೆಟಲ್ಗೆ 1 ತೊಗೊಂಡಿದ್ವಲ್ಲ ಯೂನಿಟಿ, ಸೊ ಅದೇ ಥರ ಇಲ್ಲೂ ಕೂಡ ನಾವು 1 ತೊಗೊಂಡಿದ್ದೀವಿ. ಸೊ ಸೆಲ್ ಪೊಟೆನ್ಷಿಯಲ್ ಅಂದರೆ ಈ ಸೆಲ್ ಈಕ್ವಲ್ಸ್ ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ್ ಆಗುತ್ತೆ. ಇಲ್ಲಿ ಕ್ಯಾಥೋಡ್ ಯಾವುದು, ದಟ್ ಇಸ್ ಕಾಪರ್ ರಾಡು, E of Cu2 ಪ್ಲಸ್ ಬಾರ್ Cu ಮೈನಸ್ ಈ ಆ್ಯನೋಡ್ ಅಂದರೆ E ಆಫ್ Zn2 ಪ್ಲಸ್ ಬಾರ್ Zn. ಸೊ ಜಿಂಕ್ ರೋಡು ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ಎಕ್ಸ್ಪ್ರೆಷನ್ ಏನಿದೆ, ಸೊ E ಆಫ್ Cu2 ಪ್ಲಸ್ ಬಾರ್ Cu ಆ್ಯಂಡ್ E ಆಫ್ Zn2 ಪ್ಲಸ್ ಬಾರ್ Zn ಎಕ್ಸ್ಪ್ರೆಷನ್ ಏನಿದೆ, ಸೊ ಅದನ್ನು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ, E0 ಆಫ್ Cu2 ಪ್ಲಸ್ ಬಾರ್ Cu ಮೈನಸ್ RT ಡಿವೈಡೆಡ್ ಬೈ 2F ಲ್ಯಾನ್ 1 ಬೈ concentration of Cu2 plus minus E0 of Zn2 plus bar Zn plus RT divided by 2F ln of 1 by concentration of Zn2 plus. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಕಾಮನ್ ಇರುವಂಥದ್ದನ್ನು ನಾವು ಹೊರಗಡೆ ತೆಗೆದಾಗ ಏನಾಗುತ್ತೆ, E0 of Cu2 plus bar Cu ಮೈನಸ್ E0 of Zn2 plus bar Zn ಮೈನಸ್ RT by 2Fನ ಹೊರಗಡೆ ತೆಗೆಯೋಣ. ಸೊ ಆಗೇನಾಗುತ್ತೆ, ಬ್ರಾಕೆಟ್ ಆಫ್ ಲ್ಯಾನ್ ಆಫ್ 1 by Cu2 plus ಮೈನಸ್ ಲ್ಯಾನ್ ಆಫ್ 1 by Zn2 plus. E0 ಆಫ್ Cu2 ಪ್ಲಸ್ ಬಾರ್ Cu ಮೈನಸ್ E0 ಆಫ್ Zn2 ಪ್ಲಸ್ ಬಾರ್ Zn ಏನಿದೆ, ಸೊ ಇದ್ರ ಜಾಗದಲ್ಲಿ ನಾವು E0 ಸೆಲ್ ಅಂತ ಬರಿಬೋದು, ಹೌದಾ. ಸೊ ಆಗಲೇ ನೋಡಿದ್ವಿ, ಈ ಸೆಲ್ ಈಕ್ವಲ್ ಟು E ಆಫ್ Cu2 ಪ್ಲಸ್ ಬಾರ್ Cu ಮೈನಸ್ E ಆಫ್ Zn2 ಪ್ಲಸ್ ಬಾರ್ Zn. ಸೊ ಇಲ್ಲಿ E0 ಇದೆ, ಸೊ ಅದರಿಂದ E0 ಸೆಲ್ ಆಗುತ್ತೆ. ಮೈನಸ್ RT ಬೈ 2F. ಸೊ ಇಲ್ಲಿ 2 ಹೇಗೆ ಬಂತು, ಬಿಕಾಸ್ ಆಫ್ Cu2 ಪ್ಲಸ್ ಅಟ್ Zn2 ಪ್ಲಸ್, ಹೌದಾ. ಸೊ 2 ಎಲೆಕ್ಟ್ರಾನ್ಸ್, ಸೊ 2F ಆಯಿತು ಲ್ಯಾನ್. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಬರುತ್ತೆ, ಲ್ಯಾನ್ ಆಫ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ಈ ಸೆಲ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ Cu2 ಪ್ಲಸ್ ಆ್ಯಂಡ್ Zn2 ಪ್ಲಸ್ ಅಯಾನ್. ಸೊ ಈ ಸೆಲ್ ವ್ಯಾಲ್ಯೂ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿದೆ, ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಬೋತ್ Cu2 ಪ್ಲಸ್ ಆ್ಯಂಡ್ Zn2 ಪ್ಲಸ್ ಅಯಾನ್. ಸೊ ಈ ಎರಡು ಅಯಾನ್ಸ್ಗಳ ಕಾನ್ಸಂಟ್ರೇಷನ್ ಮೇಲೆ ಈ ಸೆಲ್ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ಇಟ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಅಯಾನ್. ಸೊ Cu2 ಪ್ಲಸ್ ಅಯಾನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ ಈ ಸೆಲ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಅಯಾನ್. ಸೊ Zn2 ಪ್ಲಸ್ ಅಯಾನ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋದ ಹಾಗೆ ಈ ಸೆಲ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರುತ್ತೆ. By converting natural logarithm to the base 10 and substituting the values of R, F and T equals 298 Kelvin. ಸೊ ಎಬೋ ಎಕ್ಸ್ಪ್ರೆಷನ್ ಏನಿದೆ, ಇದಕ್ಕೆ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ
ಸೊ ಫೈನಲ್ ಆಗಿ ನಮಗೆ ಈ ಎಕ್ಸ್ಪ್ರೆಷನ್ ಬರುತ್ತೆ. ಇ ಸೆಲ್ ಈಕ್ವಲ್ಸ್ ಇ ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ 2 ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ನೆಕ್ಸ್ಟ್ ಒನ್, ಫಾರ್ ಎ ಜನರಲ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಫ್ ದ ಟೈಪ್. ಸೊ ಇಲ್ಲಿ ಒಂದು ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ AA ಪ್ಲಸ್ BB ಗಿವ್ ರೈಸ್ ಟು CC ಪ್ಲಸ್ DD. ಸೊ ರಿಯಾಕ್ಟೆಂಟ್ ಟು ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಇದಕ್ಕೆ ನಾನ್ಸ್ ಇಕ್ವೇಷನ್ ಹೇಗೆ ಬರೀತಾರೆ, ಇ ಸೆಲ್ ಈಕ್ವಲ್ಸ್ ಇ ನಾಟ್ ಸೆಲ್ ಮೈನಸ್ RT ಡಿವೈಡೆಡ್ ಬೈ NF ಲ್ಯಾನ್ Q. ಸೊ Q ಅಂತ ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಸೊ ಹೇಗೆ ಬರೆಯೋದು, ಇ ನಾಟ್ ಸೆಲ್ ಮೈನಸ್ RT ಡಿವೈಡೆಡ್ ಬೈ NF ಲ್ಯಾನ್ Q ಜಾಗದಲ್ಲಿ ಏನಾಗುತ್ತೆ, ಸೊ ಮೇಲ್ಗಡೆ ಇರೋದು ಪ್ರಾಡಕ್ಟ್, ಹೌದಾ. ಸೊ ಕಾನ್ಸಂಟ್ರೇಷನ್ ಆಫ್ C ಟು ದ ಪವರ್ C, ಇಲ್ಲಿ ನೋಡಿ ಸ್ಟಾಕ್ಯುಮೆಟ್ರಿಕ್ ಕೋಎಫಿಷಿಯಂಟ್ ಇದೆ. ಸೊ ಅದೇ ಥರ ಕಾನ್ಸಂಟ್ರೇಷನ್ ಆಫ್ D ಟು ದ ಪವರ್ D divided by concentration of A to the power A into concentration of B to the power B. Okay, stoichiometric coefficient. So idu Nernst equation. Next one, equilibrium constant from Nernst equation. So Nernst equation use ಮಾಡಿಕೊಂಡು ಹೇಗೆ equilibrium constant ನ find out ಮಾಡೋದು ಅಂತ. So Daniell cell ಅಲ್ಲಿ ಈ ರೀತಿ ರಿಯಾಕ್ಷನ್ ಆಗುತ್ತೆ. Zn plus Cu2 plus give rise to Zn2 plus Cu. As the reaction proceeds, concentration of Zn2 plus increasing and concentration of Cu2 plus decreasing. ಸೊ ರಿಯಾಕ್ಷನ್ ಆಗ್ತಾ ಹೋದ ಹಾಗೆ ಜಿಂಕ್ನ ಕಾನ್ಸಂಟ್ರೇಷನ್ ಅಂದರೆ ಜಿಂಕ್ ಅಯೋನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಕಾಪರ್ ಅಯೋನ್ನ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಅಟ್ ದ ಸೇಮ್ ಟೈಮ್ ವೋಲ್ಟೇಜ್ ಆಫ್ ದ ಸೆಲ್ ಡಿಕ್ರೀಸಿಂಗ್. ಸೊ ಆಗ ವೋಲ್ಟೇಜ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಫ್ಟರ್ ಸಮ್ ಟೈಮ್ ನೋ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಆ್ಯಂಡ್ Zn2 ಪ್ಲಸ್. ಸೊ ಒಂದಿಷ್ಟು ಟೈಮ್ ಆದಮೇಲೆ ಕಾಪರ್ 2 ಪ್ಲಸ್ ಮತ್ತು Zn2 ಪ್ಲಸ್ ಅಯೋನ್ನ ಕಾನ್ಸಂಟ್ರೇಷನಲ್ಲಿ ಯಾವುದೇ ರೀತಿ ಚೇಂಜಸ್ ಕಾಣಿಸಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೋಲ್ಟ್ ಮೀಟರ್ ಗಿವ್ 0 ರೀಡಿಂಗ್. ಅಂದರೆ ಯಾವಾಗ Cu2 ಪ್ಲಸ್ ಮತ್ತು Zn2 ಪ್ಲಸ್ ಅಯೋನ್ನ ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ವೋ ಆಗ ವೋಲ್ಟ್ ಮೀಟರಲ್ಲಿ 0 ರೀಡಿಂಗ್ ಬರುತ್ತೆ. ಸೊ ಈ 0 ರೀಡಿಂಗ್ ಏನನ್ನ ಇಂಡಿಕೇಟ್ ಮಾಡುತ್ತೆ, ದಿಸ್ ಇಂಡಿಕೇಟ್ಸ್ ದ ಅಟೈನ್ಮೆಂಟ್ ಆಫ್ ಈಕ್ವಿಲಿಬ್ರಿಯಮ್. ಸೊ ಈಕ್ವಿಲಿಬ್ರಿಯಮ್ ರೀಚ್ ಆಗಿದೆ ಅನ್ನೋದು ಈ ವೋಲ್ಟ್ ಮೀಟರಲ್ಲಿ 0 ರೀಡಿಂಗ್ ಇಂಡಿಕೇಟ್ ಮಾಡುತ್ತೆ. ಸೊ ಇದಕ್ಕೆ ನಾನ್ಸ್ಟ್ ಇಕ್ವೇಷನ್ ಹೇಗೆ ಬರೀತಾರೆ, E cell equals E naught cell minus 2.303 RT divided by 2F log concentration of Zn2 plus divided by concentration of Cu2 plus. ಓಕೆ, ಸೊ ಈ ಸೆಲ್ ವ್ಯಾಲ್ಯೂ ವೋಲ್ಟ್ ಮೀಟರಲ್ಲಿ 0 ಬಂದಿದೆ ಅಲ್ವಾ. ಸೊ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡೋಣ. 0 ಈಕ್ವಲ್ಸ್ ಇ ನಾಟ್ ಸೆಲ್ ಮೈನಸ್ 2.303 RT divided by 2F log concentration of Zn2 plus divided by concentration of Cu2 plus. ಸೊ ಇದೇನಿದೆ ಈ ಪಾರ್ಟು, ಇದನ್ನು ರೈಟ್ ಹ್ಯಾಂಡ್ ಸೈಡ್ ನಾವು ಶಿಫ್ಟ್ ಮಾಡಿದ್ರೆ ಸೊ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ಆಗ ಇ ನಾಟ್ ಸೆಲ್ ಈಕ್ವಲ್ಸ್ 2.303 RT ಡಿವೈಡೆಡ್ ಬೈ 2F ಲಾಗ್ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ಕಾನ್ಸಂಟ್ರೇಷನ್ ಆಫ್ Zn2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ಸು Kcಗೆ ಈಕ್ವಲ್ ಆಗುತ್ತೆ, ದಟ್ ಈಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಸೊ ಅಟ್ 298 ಕೆಲ್ವಿನ್ ಇದ್ದಾಗ ಆ ಈಕ್ವೇಷನ್ನ ಹೇಗೆ ಬರಿಬೋದು, ಇ ನಾಟ್ ಸೆಲ್ ಈಕ್ವಲ್ಸ್ 0.059 V ಡಿವೈಡೆಡ್ ಬೈ 2 ಲಾಗ್ Kc. ಸೊ ಇ ನಾಟ್ ಸೆಲ್ ವ್ಯಾಲ್ಯೂ 1.1 ವೋಲ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇ ನಾಟ್ ಸೆಲ್ ಜಾಗದಲ್ಲಿ 1.1 V ಇದೆ, ಈಕ್ವಲ್ಸ್ 0.059 V ದಟ್ ಇಸ್ ವೋಲ್ಟ್ ಡಿವೈಡೆಡ್ ಬೈ 2 ಲಾಗ್ Kc. ಸೊ ನಮಗೆ ಬೇಕಾಗಿರೋದು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟು. ಸೊ ಅದರಿಂದ ಲಾಗ್ ಸಿನ ಒಂದು ಕಡೆ ಇಟ್ಕೊಳ್ಳೋಣ, ಉಳಿದಿರೋದೆಲ್ಲದು ಕೂಡ ಒಂದು ಕಡೆ ಶಿಫ್ಟ್ ಮಾಡೋಣ. ಸೊ ಇಲ್ಲಿ 2 ಇದೆ, 2 ಇರೋದು 1.1 V ಜೊತೆ ಮಲ್ಟಿಪ್ಲೈ ಆಗುತ್ತೆ ಆ್ಯಂಡ್ 0.059 V ಇರೋದು ಕೆಳಗಡೆ ಬರುತ್ತೆ. ಓಕೆ, ಸೊ ಆಗ ನೋಡಿ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಲಾಗ್ Kc ಈಕ್ವಲ್ಸ್ 1.1 V ಇಂಟು 2 ಡಿವೈಡೆಡ್ ಬೈ 0.059 V. ಸೊ ಇದನ್ನು ಫೈನಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 37.288 ಬರುತ್ತೆ. ಸೊ ಈ ವ್ಯಾಲ್ಯೂಗೆ ಆ್ಯಂಟಿ ಲಾಗ್ ತೆಗೆದಾಗ 2 ಇಂಟು 10⁻37 ಅಟ್ 298 ಕೆಲ್ವಿನ್ ಬರುತ್ತೆ. ಸೊ ಜನರಲ್ ಆಗಿ ಹೇಳೋದಾದರೆ, ಅಂದರೆ ನಿಮ್ಗೆ ಯಾವುದಾದ್ರು ಪ್ರಾಬ್ಲಮ್ ಕೊಟ್ಟಾಗ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಇ ನಾಟ್ ಸೆಲ್ ಈಕ್ವಲ್ಸ್ 2.303 RT ಡಿವೈಡೆಡ್ ಬೈ NF ಲಾಗ್ Kc. ಸೊ ಜನರಲ್ ಎಕ್ಸ್ಪ್ರೆಷನ್ ಇದು, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್, ಗಿಬ್ಸ್ ಎನರ್ಜಿ ಆಫ್ ದ ರಿಯಾಕ್ಷನ್. ಎಲೆಕ್ಟ್ರಿಕಲ್ ವರ್ಕ್ ಡನ್ ಇನ್ 1 ಸೆಕೆಂಡ್ ಈಕ್ವಲ್ಸ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಇಂಟು ಟೋಟಲ್ ಚಾರ್ಜ್ ಪಾಸ್ಡ್. ಸೊ 1 ಸೆಕೆಂಡಲ್ಲಿ ಎಷ್ಟು ಎಲೆಕ್ಟ್ರಿಕಲ್ ವರ್ಕ್ ಡನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ. ಸೊ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ನ ಟೋಟಲ್ ಚಾರ್ಜ್ ಪಾಸ್ಡ್ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಲೆಕ್ಟ್ರಿಕಲ್ ವರ್ಕ್ ಡನ್ ಗೊತ್ತಾಗುತ್ತೆ. ಟು ಒಬ್ಟೈನ್ ಮ್ಯಾಕ್ಸಿಮಮ್ ವರ್ಕ್ ಫ್ರಮ್ ಎ ಗ್ಯಾಲ್ವಾನಿಕ್ ಸೆಲ್ ದೆನ್ ಚಾರ್ಜ್ ಹ್ಯಾಸ್ ಟು ಬಿ ಪಾಸ್ಡ್ ರಿವರ್ಸಿಬ್ಲಿ. ಸೊ ಗ್ಯಾಲ್ವಾನಿಕ್ ಸೆಲ್ಲಲ್ಲಿ ನಮಗೆ ಮ್ಯಾಕ್ಸಿಮಮ್ ವರ್ಕ್ ಬೇಕು ಅಂತ ಅಂದರೆ, ಸೊ ಮ್ಯಾಕ್ಸಿಮಮ್ ವರ್ಕನ್ನು ತಗೋಬೇಕು ಅಂದರೆ ನಾವು ಚಾರ್ಜನ್ನು ರಿವರ್ಸಿಬಲಿ ಆಗಿ ಪಾಸ್ ಮಾಡಬೇಕಾಗುತ್ತೆ.
ರಿವರ್ಸಿಬಲ್ ವರ್ಕ್ ಡನ್ ಬೈ ಅ ಗ್ಯಾಲ್ವಾನಿಕ್ ಸೆಲ್ಸ್ ಈಕ್ವಲ್ಸ್ ಡಿಕ್ರೀಸ್ ಇನ್ ಇಟ್ಸ್ ಗಿಬ್ಸ್ ಎನರ್ಜಿ. ಸೊ ಒಂದು ಗ್ಯಾಲ್ವಾನಿಕ್ ಸೆಲ್ಲಲ್ಲಿ ರಿವರ್ಸಿಬಲ್ ವರ್ಕ್ ಡನ್ ಆಗ್ತಿದೆ ಅಂದರೆ ಸೊ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಡಿಕ್ರೀಸ್ ಇನ್ ಇಟ್ಸ್ ಗಿಬ್ಸ್ ಎನರ್ಜಿ. ಸೊ ಈ ಗಿಬ್ಸ್ ಫ್ರೀ ಎನರ್ಜಿಯ ಎಕ್ಸ್ಪ್ರೆಷನ್ ಡೆಲ್ಟಾ ಆರ್ ಜಿ ಈಕ್ವಲ್ಸ್ ಮೈನಸ್ ಎನ್ ಎಫ್ ಇ ಸೆಲ್. ಸೊ ಡೆಲ್ಟಾ ಆರ್ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ, ಎನ್ ಇಸ್ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್, ಎಫ್ ಅಂದರೆ ಫ್ಯಾರಡೆ ಕಾನ್ಸ್ಟೆಂಟು, ಇ ಸೆಲ್ ಅಂದರೆ ಇ ಎಮ್ ಎಫ್ ಆಫ್ ದ ಸೆಲ್. ಫಾರ್ ಎಕ್ಸಾಂಪಲ್ ಇನ್ ಡೇನಿಯಲ್ ಸೆಲ್ ದ ಸೆಲ್ ರಿಯಾಕ್ಷನ್ ಈಸ್. ಸೊ ಡೇನಿಯಲ್ ಸೆಲ್ಲಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ, ಸೆಲ್ ರಿಯಾಕ್ಷನ್ನು Zn ಪ್ಲಸ್ Cu2 ಪ್ಲಸ್ ಗಿವ್ ರೈಸ್ ಟು Zn2 ಪ್ಲಸ್ Cu. ಸೊ ಇದಕ್ಕೆ ಇದಕ್ಕೆ ಎಕ್ಸ್ಪ್ರೆಷನ್ ಹೇಗೆ ಬರುತ್ತೆ, ಡೆಲ್ಟಾ ಆರ್ ಜಿ ಈಕ್ವಲ್ಸ್ ಮೈನಸ್ 2FE. ಸೊ ಎನ್ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಿರೋದು, 2 ಎಲೆಕ್ಟ್ರಾನ್ಸ್ ಅಲ್ವಾ, ಸೊ ಅದರಿಂದ ಮೈನಸ್ 2FE ಸೆಲ್ ಆಗುತ್ತೆ. ಇಫ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ ದ ರಿಯಾಕ್ಟಿಂಗ್ ಸ್ಪೀಷೀಸ್ ಇಸ್ ಯೂನಿಟಿ, ಎಲ್ಲ ರಿಯಾಕ್ಟಿಂಗ್ ಸ್ಪೀಷೀಸ್ಗಳ ಕಾನ್ಸಂಟ್ರೇಷನ್ ಯೂನಿಟಿ ಆದಾಗ ಅಂದರೆ ಈಕ್ವಲ್ ಟು 1 ಆದಾಗ ಏನಾಗುತ್ತೆ, ಇ ಸೆಲ್ ಈಕ್ವಲ್ಸ್ ಇ ನಾಟ್ ಸೆಲ್ ಆ್ಯಂಡ್ ಡೆಲ್ಟಾ ಆರ್ ಜಿ ಈಕ್ವಲ್ಸ್ ಡೆಲ್ಟಾ ಆರ್ ಜಿ ನಾಟ್. ಓಕೆ, ಸೊ ಇ ಸೆಲ್ ಅಂದರೆ ಇ ಎಮ್ ಎಫ್, ಇ ನಾಟ್ ಸೆಲ್ ಅಂದರೆ ಸ್ಟ್ಯಾಂಡರ್ಡ್ ಇ ಎಮ್ ಎಫ್, ಡೆಲ್ಟಾ ಆರ್ ಜಿ ಅಂದರೆ ಗಿಬ್ಸ್ ಫ್ರೀ ಎನರ್ಜಿ, ಡೆಲ್ಟಾ ಆರ್ ಜಿ ನಾಟ್ ಅಂದರೆ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ಆಗ ಈಕ್ವೇಷನ್ ಏನಾಗಿ ಕನ್ವರ್ಟ್ ಆಗುತ್ತೆ, ಸೊ ಡೆಲ್ಟಾ ಆರ್ ಜಿ ಜಾಗದಲ್ಲಿ ಡೆಲ್ಟಾ ಆರ್ ಜಿ ನಾಟು, ಈ ಸೆಲ್ ಜಾಗದಲ್ಲಿ ಇ ನಾಟ್ ಸೆಲ್ ಬರುತ್ತೆ. ಸೊ ಡೆಲ್ಟಾ ಆರ್ ಜಿ ನಾಟ್ ಈಕ್ವಲ್ಸ್ ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಈಕ್ವೇಷನ್. ಸೊ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಈ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ಡೆಲ್ಟಾ ಆರ್ ಜಿ ನಾಟ್ ಈಕ್ವಲ್ಸ್ ಮೈನಸ್ ಆರ್ ಟಿ ಲ್ಯಾನ್ ಕೆ. ಸೊ ಇವೆಲ್ಲವೂ ಕೂಡ ನಿಮಗೆ ಪ್ರಾಬ್ಲಮ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಎಲೆಕ್ಟ್ರಾಲಿಟಿಕ್ ಕಂಡಕ್ಟೆನ್ಸು. ಸೊ ಅದರಲ್ಲಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಏನು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂದರೆ ಇಟ್ ಇಸ್ ದ ರೆಸಿಸ್ಟೆನ್ಸ್ ಕಾಸ್ಡ್ ಬೈ ಎ ಮೆಟೀರಿಯಲ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಸೊ ಒಂದು ಮೆಟೀರಿಯಲ್ಲು ತನ್ನೊಳಗೆ ಕರೆಂಟು ಫ್ಲೋ ಆಗೋದನ್ನು ತಡೆಯುತ್ತಲ್ವಾ, ಸೊ ಅದನ್ನು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಆಗ ಕರೆಂಟು ಕರೆಕ್ಟಾಗಿ ಫ್ಲೋ ಆಗಲ್ಲ. ಸೊ ಇದರ ಸಿಂಬಲ್ ಬಂದು ಕ್ಯಾಪಿಟಲ್ ಲೆಟರ್ ಆರ್ ಆ್ಯಂಡ್ ಇದರ ಯೂನಿಟ್ಟು ಓಮ್. ಸೊ ಇದರ ಸಿಂಬಲ್ ಹೀಗಿದೆ. ಸೊ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಸೊ ಆರ್ ಅಂತ ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸು, ಎಲ್ ಇಸ್ ದ ಲೆಂತ್ ಆಫ್ ದ ಮೆಟೀರಿಯಲ್. ಸೊ ಮೆಟೀರಿಯಲ್ನ ಲೆಂತು, ಸೊ ಇದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಆ್ಯಂಡ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಮೆಟೀರಿಯಲ್ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಸೊ ಇವೆರಡನ್ನು ಕಂಬೈನ್ ಮಾಡಬಾರ್ದಾಗ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಓಕೆ, ಈಕ್ವಲ್ಸ್. ಸೊ ಇದನ್ನು ಹೇಗೆ ಬರಿಬೋದು, ಸೊ ಆರ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಸೊ ರೋ ಅಂತ ಅಂದರೆ ಒಂದು ಪ್ರೊಪೋರ್ಷನಲಿಟಿ ಕಾನ್ಸ್ಟೆಂಟು, ಇದನ್ನು ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಯಾವಾಗ ಎಲ್ ಈಕ್ವಲ್ ಟು 1 ಮೀಟರ್ ಆಗುತ್ತೆ ಆ್ಯಂಡ್ ಎ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಆಗುತ್ತೆ, ಸೊ ಆಗ ಆರ್ ಈಕ್ವಲ್ ಟು ರೋ. ಸೊ ಯಾವಾಗ ಎಲ್ ಈಕ್ವಲ್ ಟು 1 ಮೀಟರ್, ಎ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಆಗುತ್ತೆ, ಸೊ ಆಗ ಆರ್ ಈಕ್ವಲ್ ಟು ರೋ ಆಗುತ್ತೆ. ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೆಸಿಸ್ಟಿವಿಟಿ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸೊ ಈ ರೆಸಿಸ್ಟಿವಿಟಿ ಇದೆಯಲ್ಲ, ಸೊ ರೆಸಿಸ್ಟಿವಿಟಿಯ ಯೂನಿಟ್ ಬಂದು ಓಮ್ ಮೀಟರ್. ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಂಡಕ್ಟೆನ್ಸ್. ಸೊ ಕಂಡಕ್ಟೆನ್ಸ್ನ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಂಡಕ್ಟೆನ್ಸ್. ಸೊ ರೆಸಿಸ್ಟೆನ್ಸ್ನ ಇನ್ವರ್ಸನ್ನು ಕಂಡಕ್ಟೆನ್ಸ್ ಅಂತ ಕರೀತಾರೆ. ಇದನ್ನು ಕ್ಯಾಪಿಟಲ್ ಲೆಟರ್ ಜಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಕಂಡಕ್ಟೆನ್ಸ್ನ ಎಸ್ ಐ ಯೂನಿಟ್ ಬಂದು ಸೈಮನ್ಸ್, ಕ್ಯಾಪಿಟಲ್ ಲೆಟರ್ ಎಸ್, ಆ್ಯಂಡ್ ಪರ್ ಓಮ್ ಇಂದನೂ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಜಿ ಈಕ್ವಲ್ ಟು 1/r. ಸೊ ಆರ್ ಅಂತ ಅಂದರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಲ್ವಾ, ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದಟ್ ಈಸ್ ರೋ ಎಲ್ ಬೈ ಎ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ಪ್ರೆಷನ್ ಈ ರೀತಿ ಆಗುತ್ತೆ, ಎ ಡಿವೈಡೆಡ್ ಬೈ ರೋ ಎಲ್. ಸೊ ಇಲ್ಲಿ ರೋ ಎಲ್ ಡಿವೈಡೆಡ್ ಬೈ ಎ ಆಗಿದೆ. ಸೊ ಎ ಏನಾಗುತ್ತೆ, ಮೇಲ್ ಬರುತ್ತೆ. ಸೊ ಎ ಡಿವೈಡೆಡ್ ಬೈ ರೋ ಎಲ್. ಇದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇದೆ, ದಟ್ ಇಸ್ 1/ρ. ಸೊ 1/ρನ ಕೆ ಅಂತ ಬರಿಬೋದು. ದಟ್ ಇಸ್ ಅ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟು. ಇದನ್ನು ಕಪ್ಪ ಅಂತ ಕರೀತಾರೆ. ದಟ್ ಈಸ್ ಇನ್ವರ್ಸ್ ಆಫ್ ರೆಸಿಸ್ಟಿವಿಟಿ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೆ ಇಂಟು ಎ ಬೈ ಎಲ್ ಆಗುತ್ತೆ. ಸೊ ಕಂಡಕ್ಟಿವಿಟಿನ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರೀತಾರೆ. ಸೊ ಯಾವಾಗ ವೆನ್ ಲೆಂತ್ ಈಸ್ 1 ಮೀಟರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 1 ಮೀಟರ್ ಸ್ಕ್ವೇರ್. ಸೊ ಆಗ ಜಿ ಈಕ್ವಲ್ ಟು ಕೆ ಆಗುತ್ತೆ. ಸೊ ಎಲ್ ಜಾಗದಲ್ಲಿ 1 ಹಾಕ್ತೀರಾ ಆ್ಯಂಡ್ ಎ ಜಾಗದಲ್ಲಿ 1 ಹಾಕಿದಾಗ ಏನಾಗುತ್ತೆ, ಜಿ ಈಕ್ವಲ್ ಟು ಕೆ ಆಗುತ್ತೆ. ಆ್ಯಂಡ್ ಯೂನಿಟ್ ಆಫ್ ಕಂಡಕ್ಟಿವಿಟಿ ಬಂದು ಸೈಮನ್ ಪರ್ ಮೀಟರ್. ಸೊ ಬೇಸ್ಡ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ದ ಮೆಟೀರಿಯಲ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒಂದು ಮೆಟೀರಿಯಲ್ಲು ಎಷ್ಟು ಎಲೆಕ್ಟ್ರಿಸಿಟಿನ ಅಲೋ ಮಾಡುತ್ತೆ ಅಂದರೆ ತನ್ನೊಳಗೆ ಪಾಸ್ ಆಗೋದಕ್ಕೆ ಬಿಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ದಟ್ ಈಸ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್. ಸೊ ಯಾವ ಮೆಟೀರಿಯಲ್ಸಲ್ಲಿ ಲಾರ್ಜ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೋ ಸೊ ಅಂಥ ಮೆಟೀರಿಯಲ್ಸನ್ನು ಕಂಡಕ್ಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಮೆಟಲ್ಸ್ ಆ್ಯಂಡ್ ಗ್ರಾಫೈಟ್. ಸೊ ಇದು ಎಲೆಕ್ಟ್ರಿಸಿಟಿನ ಅಲೋ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಇನ್ಸುಲೇಟರ್ಸ್. ಸೊ ಯಾವ ಮೆಟೀರಿಯಲ್ಸಲ್ಲಿ ತುಂಬಾ ಕಡಿಮೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತೆ ಸೊ ಅಂತಹ ಮೆಟೀರಿಯಲ್ಸ್ಗಳನ್ನು ಇನ್ಸುಲೇಟರ್ ಅಂತ ಕರೀತಾರೆ. ಎಕ್ಸಾಂಪಲ್ ಗ್ಲಾಸ್, ಸೆರಾಮಿಕ್ಸ್.
ನೆಕ್ಸ್ಟ್ ಒನ್ ಸೆಮಿಕಂಡಕ್ಟರ್ಸ್. ಸೊ ಯಾವ ಮೆಟೀರಿಯಲ್ಸ್ಗಳು ಕಂಡಕ್ಟರ್ಗಿಂತ ಕಡಿಮೆ ಆ್ಯಂಡ್ ಇನ್ಸುಲೇಟರ್ಗಿಂತ ಜಾಸ್ತಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತೋ ಸೊ ಅಂತಹ ಮೆಟೀರಿಯಲ್ಗಳನ್ನು ಸೆಮಿಕಂಡಕ್ಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಸಿಲಿಕಾನ್ ಆ್ಯಂಡ್ ಗೇಲಿಯಮ್. ಈ ಮೆಟೀರಿಯಲ್ಸ್ಗಳಲ್ಲಿ ಕಂಡಕ್ಟರ್ಸ್ ಅಷ್ಟು ಲಾರ್ಜ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರಲ್ಲ, ಅದೇ ರೀತಿಯಾಗಿ ಇನ್ಸುಲೇಟರ್ ಅಷ್ಟು ಲೋ ಕಂಡಕ್ಟಿವಿಟಿ ಕೂಡ ಇರಲ್ಲ. ಸೊ ಇಲ್ಲಿ ಮಿಡಲಲ್ಲಿರುತ್ತೆ. ಸೊ ಇಂಥ ಮೆಟೀರಿಯಲ್ಸ್ಗಳನ್ನು ಸೆಮಿಕಂಡಕ್ಟರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಸೂಪರ್ ಕಂಡಕ್ಟರ್ಸ್. ಸೊ ಯಾವ ಮೆಟೀರಿಯಲಿ ಝೀರೋ ರೆಸಿಸ್ಟೆನ್ಸ್ ಇರುತ್ತೆ ಸೊ ಅಂತಹ ಮೆಟೀರಿಯಲ್ಸ್ಗಳನ್ನು ಸೂಪರ್ ಕಂಡಕ್ಟರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ ಆಕ್ಸೈಡ್. ನೆಕ್ಸ್ಟ್ ಒನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಸೊ ಇದರಲ್ಲಿ 2 ಟೈಪ್ಸ್. ಫಸ್ಟ್ ಒನ್ ಮೆಟಾಲಿಕ್ ಕಂಡಕ್ಟರ್ಸ್, ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್. ಸೊ ಫಸ್ಟ್ ಒನ್ ಇಸ್ ಮೆಟಾಲಿಕ್ ಕಂಡಕ್ಟರ್ಸ್. ಏನು ಮೆಟಾಲಿಕ್ ಕಂಡಕ್ಟರ್ಸ್ ಅಂದರೆ ದ ಮೆಟಲ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಇಲ್ಲೇನಾಗುತ್ತೆ, ಮೆಟಲ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಕಂಡಕ್ಷನ್ ಡ್ಯೂ ಟು ಎಲೆಕ್ಟ್ರಾನ್ಸ್. ಇಲ್ಲಿ ಕಂಡಕ್ಷನ್ ಯಾವುದರಿಂದ ಆಗ್ತಿದೆ, ಡ್ಯೂ ಟು ಎಲೆಕ್ಟ್ರಾನ್ಸಿಂದ ಕಂಡಕ್ಟಿವಿಟಿ ಆಗ್ತಿರೋದು. ಸೊ ಅದರಿಂದ ಇಂತಹ ಕಂಡಕ್ಟರ್ಸನ್ನು ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಂತ ಕರೀತಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಕಂಡಕ್ಷನ್ ಆಗ್ತಿರೋದು ಎಲೆಕ್ಟ್ರಾನ್ಸ್ಗಳಿಂದ. ಎಕ್ಸಾಂಪಲ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಡಿಪೆಂಡ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಸೊ ಒಂದಿಷ್ಟು ಫ್ಯಾಕ್ಟರ್ಸ್ಗಳಿದೆ. ಸೊ ಅದರ ಮೇಲೆ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸು ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಒನ್ ನೇಚರ್ ಆಫ್ ದ ಮೆಟಲ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಮೆಟಲ್. ಸೊ ಮೆಟಲ್ನ ನೇಚರ್ ಮೇಲೆ ಆ್ಯಂಡ್ ಮೆಟಲ್ನ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪರ್ ಆಟಮ್. ಸೊ ಒಂದು ಆಟಮ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದ್ರ ಬೇಸಿಸ್ ಮೇಲೂ ಕೂಡ ಕಂಡಕ್ಟೆನ್ಸು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಟೆಂಪರೇಚರ್. ಸೊ ಟೆಂಪರೇಚರ್ ಮೇಲೆ ಯಾವ ರೀತಿ ಅಂತ ನೋಡೋದಾದರೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋದ ಹಾಗೆ ಕಂಡಕ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದರೆ ಕಂಡಕ್ಟೆನ್ಸು ಕಡಿಮೆ ಆಗ್ತಾ ಬರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೆಕ್ಸ್ಟ್ ಒನ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್. These are insulators in solid state and conductors in their molten state or in solution. ಇಲ್ಲೇನಾಗುತ್ತೆ, ಸಾಲಿಡ್ ಸ್ಟೇಟಲ್ಲಿ ಈ ಮೆಟೀರಿಯಲ್ಸ್ಗಳು ಇನ್ಸುಲೇಟರ್ಸ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಅದೇ ಮೋಲ್ಟನ್ ಸ್ಟೇಟ್ ಅಥವಾ ಸೊಲ್ಯೂಷನ್ ಸ್ಟೇಟಲ್ಲಿದ್ದಾಗ ಇವು ಕಂಡಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ಕಂಡಕ್ಟೆನ್ಸ್ ಆಗ್ತಿರೋದು ಡ್ಯೂ ಟು ಅಯಾನ್ಸ್. ಎಲೆಕ್ಟ್ರೋಲೈಟ್ ಡಿಸೋಸಿಯೇಟ್ಸ್ ಇಂಟು ಅಯಾನ್ಸ್ ಆ್ಯಂಡ್ ಅಯಾನ್ಸ್ ಮೂವ್ ಟುವರ್ಡ್ಸ್ ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್. ಇಲ್ಲಿ ಎಲೆಕ್ಟ್ರೋಲೈಟ್ ಏನಿದೆ ಇದು ಡಿಸೋಸಿಯೇಟ್ ಆಗಿ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಅಯಾನ್ಸ್ಗಳು ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆಗೆ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಅಯಾನ್ಸ್ ಗೊತ್ತಿದೆ ನಿಮಗೆ, ಚಾರ್ಜ್ಡ್ ಸ್ಪೀಷೀಸ್. ಸೊ ಕ್ಯಾಟಯಾನ್ ಮತ್ತು ಆನಯಾನು. ಸೊ ಕ್ಯಾಟಯಾನ್ ಅಂತ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನು, ಕ್ಯಾಟಯಾನ್ ಅಂತ ಅಂದರೆ ಆನಯಾನ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆಗೆ ಮೂವ್ ಆಗುತ್ತೆ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನು ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗುತ್ತೆ. ಇಲ್ಲಿ ಕಂಡಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡೋದಾದರೆ ನೇಚರ್ ಆಫ್ ದ ಎಲೆಕ್ಟ್ರೋಲೈಟ್. ಸೊ ಎಲೆಕ್ಟ್ರೋಲೈಟ್ನ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೇಚರ್ ಆಫ್ ದ ಸಾಲ್ವೆಂಟ್ ಆ್ಯಂಡ್ ಇಟ್ಸ್ ವಿಸ್ಕಾಸಿಟಿ. ಸೊ ಸಾಲ್ವೆಂಟ್ ಯಾವುದು ಯೂಸ್ ಮಾಡ್ತೀವಿ ಅದರ ನೇಚರ್ ಮತ್ತು ಅದರ ವಿಸ್ಕಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್. ಸೊ ಎಲೆಕ್ಟ್ರೋಲೈಟ್ನ ಕಾನ್ಸಂಟ್ರೇಷನ್. ಆ್ಯಂಡ್ ಟೆಂಪರೇಚರ್. ಸೊ ಟೆಂಪ್ರೇಚರಲ್ಲಿ ಯಾವ ರೀತಿ ಅಂದರೆ ಕಂಡಕ್ಟೆನ್ಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಕಂಡಕ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಇನ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್. ಓಕೆ, ಸೊ ಅದೇ ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ಕಂಡಕ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಆದರೆ ಇದು ಮೆಟಾಲಿಕ್ ಕಂಡಕ್ಟರ್ಸಲ್ಲಾದರೆ ಉಲ್ಟಾ ಆಗುತ್ತೆ. ಸೊ ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ಅಲ್ಲಿ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದು ನೆನಪಿರಬೇಕು. ಆ್ಯಂಡ್ ಸೈಜ್ ಆಫ್ ದ ಅಯಾನ್ಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ದೇರ್ ಸಾಲ್ವೇಷನ್. ಸೊ ಅಯಾನ್ಸ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಎಲೆಕ್ಟ್ರೋಲೈಟ್ ಡಿಸೋಸಿಯೇಟ್ ಆಗಿ, ಸೊ ಅದರ ಸೈಜು ಮತ್ತು ಸಾಲ್ವೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಫ್ಯಾಕ್ಟರ್ಸ್. ಸೊ ಈ ಎಲೆಕ್ಟ್ರೋಲೈಟ್ಸನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ದಟ್ ಈಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ಸು. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದರೆ ದ ಎಲೆಕ್ಟ್ರೋಲೈಟ್ಸ್ ವಿಚ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್. ಸೊ ಯಾವ ಎಲೆಕ್ಟ್ರೋಡ್ಸ್ಗಳು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಿ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೋ ಸೊ ಅಂಥ ಎಲೆಕ್ಟ್ರೋಲೈಟ್ಸನ್ನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಒನ್ ವೀಕ್ ಎಲೆಕ್ಟ್ರೋಲೈಟ್ಸು. ಸೊ ವೀಕ್ ಎಲೆಕ್ಟ್ರೋಲೈಟ್ಸ್ ಅಂದರೆ ಎಲೆಕ್ಟ್ರೋಲೈಟ್ಸ್ ವಿಚ್ ಪಾರ್ಷಲಿ ಡಿಸೋಸಿಯೇಟ್ ಇಂಟು ಅಯಾನ್ಸ್. ಸೊ ಈ ಎಲೆಕ್ಟ್ರೋಲೈಟ್ಸು ಪಾರ್ಷಲಿ ಅಂದರೆ ಇನ್ಕಂಪ್ಲೀಟ್ಲಿ. ಸೊ ಇನ್ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ, ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಲ್ಲ, ಒಂದಿಷ್ಟು ಮಾಲಿಕ್ಯೂಲ್ಗಳು ಹಾಗೆ ಉಳ್ಕೊಳ್ಳುತ್ತೆ. ಸೊ ಇದನ್ನು ವೀಕ್ ಎಲೆಕ್ಟ್ರೋಲೈಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಅಸ್ಟಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.